ಆಹಾ! ಈ ಕ್ಯಾರೆಟ್ ಪಾಯಸ ಟೇಸ್ಟ್ ಯಾರೆಲ್ಲ ಮಾಡಿದ್ದೀರಾ ಅವ್ರಿಗೆಲ್ಲ ಖಂಡಿತ ಗೊತ್ತಿರುತ್ತೆ. ಡೈಲಿ ಕೊಟ್ಟರು ಕೂಡ ಯಾರು ಕೂಡ ಬೇಡ ಅನ್ನೋದಿಲ್ಲ. ಅಷ್ಟು ಸಿಂಪಲ್ಲಾಗಿ ತುಂಬಾ ರುಚಿಕರವಾಗಿ ಅತಿ ಕಡಿಮೆ ಸಮಯದಲ್ಲಿ ನಾವು ಇದನ್ನು ದಿಢೀರಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ದೇವರ ಒಂದು ನೈವೇದ್ಯಕ್ಕೆ ಏನಾದರೂ ಒಂದು ಮಾಡಬೇಕು ಅಂದಾಗ ಮನೆಯಲ್ಲಿ 1 ಕ್ಯಾರೆಟು ಅಥವಾ ಒಂದು 2 ಕ್ಯಾರೆಟ್ ಇದ್ದರೆ ಖಂಡಿತವಾಗ್ಲೂ ಇದನ್ನು ಬೇಗನೆ ಮಾಡ್ಕೊಳ್ಬೋದು. ಮೊದಲನೇ ಬಾರಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಆಲ್ ಅನ್ನೋದನ್ನ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವಾಗ ಬಿಸಿ ಬಿಸಿಯಾದಂತಹ ಕ್ಯಾರೆಟ್ ಪಾಯಸನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ 2 ಮೀಡಿಯಮ್ ಸೈಜು ಕ್ಯಾರೆಟ್ನ ಈ ಥರ ಚಿಕ್ಕದಾಗಿ ತುರಿದು ತಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ 1 ಕ್ಯಾರೆಟ್ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವಿಲ್ಲಿ ಬಳಸ್ಕೊಳ್ಬೋದು. ಬಟ್ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದನ್ನು, ಬಟ್ ಇಷ್ಟು ಸಣ್ಣದಾಗಿ ನೀವು ತುರಿದು ಇಟ್ಕೊಳ್ಳಿ. ನಂತರ ಇದಕ್ಕೆ ನೋಡಿ ನಾನಿಲ್ಲಿ ಸಕ್ಕರೆ ತಗೊಳ್ತಾ ಇದ್ದೀನಿ. ಆ ಸಕ್ಕರೆನ ನಾನಿಲ್ಲಿ ಪೂರ್ತಿಯಾಗಿ ಬಳಸಲ್ಲ, ಅರ್ಧ ಭಾಗ ಅಷ್ಟೇ ಬಳಸೋದು. ನಂತರ ಅರ್ಧ ಲೀಟರ್ ಗಟ್ಟಿ ಹಾಲನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದು ಕಾಯಿಸಿರೋಂತಹ ಹಾಲು. ನಂತರ ಏಲಕ್ಕಿ ಪುಡಿ ಸ್ವಲ್ಪ. ನಾನು ಆಲ್ರೆಡಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಇದು ಕೂಡ ನಾನಿಲ್ಲಿ ತುಪ್ಪ ಕೂಡ ಬಳಸ್ತಾ ಇದ್ದೀನಿ. ನಂತರ ಬಾದಾಮ್ ನಾನಿಲ್ಲಿ ಅಂದರೆ MTR ಬಾದಾಮ್ ಪೌಡರ್ ಕೂಡ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇಷ್ಟ ಇದ್ದರೆ ಬಳಸಿ, ಅಥವಾ ಕ್ಯಾರೆಟಲ್ಲೇ ಒಳ್ಳೆ ಕಲರ್ ಇರುತ್ತೆ, ಸೊ ಸಾಕಾಗತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಪಾತ್ರೆಗೆ ನೋಡಿ ನಾನು ಮನೆಯಲ್ಲೇ ತಯಾರಿಸಿ ಇಟ್ಕೊಂಡಿರುವಂತಹ ತುಪ್ಪನ ಇವಾಗ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಲನ್ನ ಕಾಯಿಸಿ ಪ್ರತಿದಿನ ನಾವು ಕೆನೆನ ತೆಗೆದು ನಾವು ಸ್ಟೋರ್ ಮಾಡಿ ನಂತರ ನಾವು ಬೆಣ್ಣೆನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕರ, ಹಾಗೆಯೇ ಹೆಚ್ಚು ರುಚಿಕರವಾಗಿ ಕೂಡ ಬರುತ್ತೆ. ಇವಾಗ ಬಿಸಿ ಆಗಿದೆ ತುಪ್ಪ. ಇದಕ್ಕೆ ನೋಡಿ ನಾನು ಕ್ಯಾರೆಟ್ ತುರಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ನಮ್ಮ ಒಂದು ಕಣ್ಣಿನ ಆರೋಗ್ಯಕ್ಕೆ, ಹಾಗೆಯೇ ಚರ್ಮದ ಆರೈಕೆಗೆ, ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಕ್ಯಾರೆಟ್ನ ಸೇರಿಸಿದ ನಂತರ ಇದನ್ನು ಸುಮಾರು ಒಂದು 2ರಿಂದ 3 ನಿಮಿಷ ನಾವು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಫ್ಲೇಮ್ನ ನೀವು ಮೀಡಿಯಮ್ ಫ್ಲೇಮು, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ದಪ್ಪ ಪಾತ್ರೆ ಇರುವಂಥದ್ದನ್ನು ನೀವು ಇಲ್ಲಿ ಬಳಸೋದು ತುಂಬಾ ಉತ್ತಮ. ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಒಂದು 2 ನಿಮಿಷ ಹಾಗೆ ಬಿಟ್ಟಿದ್ದೆ. ಪುನಃ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2ರಿಂದ 3 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ. ತುಪ್ಪದಲ್ಲೇ ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಬೇಗ ಕೂಡ ಇದು ಬೆಂದ್ಬಿಡುತ್ತೆ ಸ್ನೇಹಿತರೆ, ಹೆಚ್ಚೊತ್ತು ಸಮಯ ತಗೊಳ್ಳೋದಿಲ್ಲ. ಆಲ್ರೆಡಿ ಹಾಲು ಕೂಡ ನಾವಿಲ್ಲಿ ಕಾಯಿಸಿರೋದ್ರಿಂದ ತುಂಬ ಹೊತ್ತು ಏನು ಟೈಮ್ ಬೇಡ. ಹಾಗೆ ಆರೋಗ್ಯದ ಅಡುಗೆ ಚಾನಲ್ಲು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಹಾಗೆ ನೀವು ಕೂಡ ನಾನು ಹಾಕಿರುವಂತಹ ವಿಡಿಯೋಗಳ ಯಾವುದೇ ಆಗಲಿ ನನ್ನ ಚಾನಲ್ನಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತಾ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಇವಾಗ ನೋಡಿ, ಈಗ ಚೆನ್ನಾಗಿ ಕ್ಯಾರೆಟ್ ಕೂಡ ಬೆಂದಿದೆ. ಇದಕ್ಕೆ ಇವಾಗ ಕಾಯಿಸಿರೋಂತಹ ಹಾಲನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಾನು ಈ ಹಿಂದೆ ನಾನು ಕ್ಯಾರೆಟ್ ಪಾಯಸ ಮಾಡಿದ್ದೀನಿ, ಆ ಒಂದು ವಿಡಿಯೋ ಕೂಡ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಬಟ್ ಈ ಒಂದು ಕ್ಯಾರೆಟ್ ಪಾಯಸ ತುಂಬಾ ಸಿಂಪಲ್ಲಾಗಿ ತೋರಿಸಿದ್ದೀನಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ತುಂಬಾ ಈಸಿ. ಇವಾಗ ಹಾಲನ್ನು ಸೇರಿಸಿದ ನಂತರ ಒಂದು 2 ನಿಮಿಷ ನಾನು ಇದನ್ನು ಹಾಗೆ ಬಿಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೋಡಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟೇ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇರೋದು. ಹಾಗೆ ಬಾದಾಮ್ ಪೌಡರ್ ಕೂಡ ನಾನು ಸೇರಿಸೋದ್ರಿಂದ ಅದರಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಬಳಸಿದ್ರೆ ಸಾಕು. ಬಟ್ ನಾನಿಲ್ಲಿ ತೋರಿಸಿರೋ ಅಂತಹ ಪ್ರಮಾಣದಲ್ಲಿ ನೀವು 3ರಿಂದ 4 ಟೇಬಲ್ ಸ್ಪೂನ್ ಸಕ್ಕರೆ ಸೇರಿಸಿದ್ರೆ ಕರೆಕ್ಟಾಗಿ ಮೀಡಿಯಮ್ ಆಗಿ ಚೆನ್ನಾಗಿ ಬರುತ್ತೆ. ಇವಾಗ ಮಿಕ್ಸ್ ಮಾಡಿದ ನಂತರ ಒಂದು 2 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಕ್ಯಾರೆಟು ಹಾಲು ಎಲ್ಲ. ನೋಡಿ ಪಾಯಸ ಇವಾಗ ರೆಡಿ ಆಗಿದೆ. ಇದಕ್ಕೆ ಕೊನೆಯದಾಗಿ ಒಂದೇ ಒಂದು ಪದಾರ್ಥ ಹಾಕಬೇಕಾಗಿದೆ. ನೋಡಿ ಕಲರ್ ಕೂಡ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು.
ಇವಾಗ ಇದಕ್ಕೆ ಕೊನೆಯದಾಗಿ ನೋಡಿ MTR ಬಾದಾಮ್ ಮಿಕ್ಸ್ ಪೌಡರ್ನ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕಲರ್ ಕೂಡ ಇದೆ, ಹಾಗೆ ಏಲಕ್ಕಿ ಫ್ಲೇವರು, ಹಾಗೆ ಸಕ್ಕರೆ ಪ್ರತಿಯೊಂದು ಕೂಡ ಇರೋದ್ರಿಂದ ನೀವಿಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ, ಅದು ಆಪ್ಷನಲ್ಲು. ಹಾಗೆ ಈ ಕ್ಯಾರೆಟಲ್ಲೇ ಒಳ್ಳೆ ಕಲ್ಲರು ಇರೋದ್ರಿಂದ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ. ಬಟ್ ನಿಮ್ಗೆ ಇಷ್ಟ ಇದ್ದರೆ ಇಲ್ಲಿ ಅಂದರೆ MTR ಬಾದಾಮ್ ಪೌಡರ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ಈಗ ಗೋಡಂಬಿ ದ್ರಾಕ್ಷಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಅರ್ಧ ಭಾಗದಷ್ಟು ನಾನು ಇವಾಗ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೀವಿಲ್ಲಿ ಸಕ್ಕರೆ ಬದಲಾಗಿ ಕೂಡ ಬೆಲ್ಲ ಕೂಡ ಬಳಸ್ಬೋದು. ನಾನು ಕೂಡ ಬೆಲ್ಲನ ಬಳಸ್ತಾ ಇದ್ದೆ, ಸೊ ಮನೆಯಲ್ಲಿ ಖಾಲಿ ಆಗಿದೆ, ಹಾಗಾಗಿ ನಾನಿಲ್ಲಿ ಸಕ್ಕರೆನಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಬೆಲ್ಲನ ಬಳಸಿ. ಇವಾಗ ನೋಡಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡಿರೋಂತಹ ಈ ವಿಡಿಯೋ ನಿಮಗೆ ಮನಸ್ಸಿಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಹೈಪ್ ಕೂಡ ಮಾಡೋದನ್ನು ಮಿಸ್ ಮಾಡಬೇಡಿ. ಹಾಗೆ ಕಮೆಂಟ್ ಮೂಲಕ ಹೇಗೆ ಬಂದಿದೆ ವಿಡಿಯೋ ಅದನ್ನು ಕೂಡ ನೀವು ನನಗೆ ತಿಳಿಸಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಹೀಗೇ ನನ್ನ ಒಂದು ಆರೋಗ್ಯದ ಅಡುಗೆ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.